ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ಇವತ್ತು ನಾನು ಮಮ್ಮಿ ಪಪ್ಪು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ಹೋಗ್ತಾ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನು ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವ. ನಾವು ಹೋಗ್ತಿರೋ ಟೆಂಪಲ್ ಬಂದು ಹೊಸಕೋಟೆ ಹತ್ರ ಇರೋದು. ಸೊ ಫಸ್ಟ್ ನಾವು ಮನೆ ಹತ್ರದಿಂದ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿ ಮೆಟ್ರೋ ಹತ್ತಿದ್ದೀವಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಇನ್ನೂ ಒಂದು ಟಿನ್ ಫ್ಯಾಕ್ಟ್ರಿಗೆ ಚೇಂಜ್ ಮಾಡ್ಕೋಬೇಕು. ಅಲ್ಲಿಂದ ಬಂದ್ಬಿಟ್ಟು 2 ಬಸ್ಸು. ಸೊ ಓನ್ ವೆಹಿಕಲ್ಸ್ ಇದ್ದರೆ ಬೇಗ ಹೋಗ್ಬೋದು. ಈ ಥರ ಬಸ್ ಕ್ಯಾಚ್ ಮಾಡಿಕೊಂಡು ಮೆಟ್ರೋ ಅಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ನಾವು ಪಾಪನ ಬೇರೆ ಕರ್ಕೊಂಡು ಹೋಗಿದ್ವಲ್ಲ, ಸ್ವಲ್ಪ ರಿಸ್ಕ್ ಆಯಿತು. ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಆ್ಯಂಡ್ ಇವರು ಮೆಟ್ರೋಗೆ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡೋವಾಗ ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ ಅಜ್ಜಿ ಮೊಮ್ಮಗಳು. ಇವಾಗ ಬಂದ್ರಿ ಟಿನ್ ಫ್ಯಾಕ್ಟ್ರಿ ಹತ್ರ. ಟಿನ್ ಫ್ಯಾಕ್ಟ್ರಿಯಿಂದ ಬಸ್ಸಲ್ಲಿ ಹೋಗಬೇಕು ಹೊಸಕೋಟೆವರೆಗೂ. ಹೊಸಕೋಟೆಯಿಂದ ಇನ್ನೂ 2 ಸ್ಟಾಪು ಈ ಟೆಂಪಲ್ಗೆ. ಸೊ ಇದು ಬಂದು ಕಾಟೇರಮ್ಮ ಟೆಂಪಲು, ಹೊಸಕೋಟೆ ಉಪ್ಪರಹಳ್ಳಿ ಹತ್ರ ಇರೋದು. ನಾನು 9 ವಾರ ದೀಪ ಹಚ್ಚಬೇಕು. 9 ವಾರ ಅಂದ್ಕೊಂಡಿಲ್ಲ, 9 ಸತಿ ಹಚ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಯಾವಾಗ ಆಗುತ್ತೆ ಹೋಗೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೆಂಪಲ್ ಈ ಥರ ಇದೆ. ಈಚೆಗಡೆ ಎಷ್ಟು ಬಿಸಿಲಿತ್ತು, ಒಳಗಡೆ ಎಷ್ಟು ತಣ್ಣ ಗಾಳಿ ಬೀಸ್ತಿದೆ. ತುಂಬಾ ನನಗೆ ಫೇವ್ರೆಟ್ ಟೆಂಪಲ್ ಇದು ಅಂತಲೇ ಹೇಳ್ಬೋದು. ಫಸ್ಟ್ ಗಬ್ಬಾಳ್ಗೆ ಹೆಂಗೆ ಹೋಗ್ತಿದ್ವಿ ಅದೇ ಥರ ಈ ಟೆಂಪಲ್ಗೆ ಇವಾಗ ಬರ್ತೀವಿ. ನನ್ನ ಲೈಫಲ್ಲಿ ಟ್ವಿಸ್ಟ್ ಆ್ಯಂಡ್ ಮಿರಾಕಲ್ಸ್ ಆಗಿರುವಂಥ ಟೆಂಪಲ್ ಅಂತಲೇ ಹೇಳ್ಬೋದು. ನಾನು ಏನು ಅಂದ್ಕೊಂಡಿದ್ದೀನೋ ಅದರಲ್ಲಿ ಆಲ್ಮೋಸ್ಟ್ ಆಗ್ತಿದೆ. ಆ ಸಿಂಹ ಹಬ್ಬ ಮಾಡಿಬಿಡ್ತಾ ಅದಾ ಸ್ವಾಮಿಗೆ ಹೇಳ್ತೀನಿ ಅಂತೇಳಿ. ಮಾಮಿ ಹೊಡುತ್ತೆ. ಹೋಗು ಅಂತ ಹೇಳು. ಹೋಗು, ಬರ್ಬೇಡ. ಬೇಡ, ಹೋಗು. ಮುತ್ತ ಕೊಟ್ಬಿಡು, ಆಸೆ ಆಗುತ್ತೆ. ಬಾಯ್ ಬಾಯ್ ಸಿಂಹ. ಪ್ಲೇನ್ ಕಿಸ್ ಕೊಟ್ಬಿಡು. ಮನೆಗೆ ಹೋಗಿ ಎಣ್ಣೆ ಹಚ್ತೀನಿ. ಅದ ಹೊಡಿಯೋಣ, ಹೆಂಗೆ ಹೊಡಿಯೋಣ ಮಾತನ್ನ. ಈ ಟೆಂಪಲಲ್ಲಿ ಏನಾರು ಅಂದ್ಕೊಂಡು ಕಾಯಿ ಕಟ್ತಾರೆ ಮತ್ತು ಬೀಗನೂ ಹಾಕ್ತಾರೆ. ಅಲ್ಲಿಂದ ರಿಟರ್ನ್ ಬಂದ್ವಿ ನಾವು. ಈ ದೇವಸ್ಥಾನ ಅಂದರೆ ನನಗೆ ತುಂಬಾ ಇಷ್ಟ. ಇತ್ತೀಚೆಗಂತೂ ಅಂದ್ಕೊಂಡಂಗೆಲ್ಲ ಹೋಗ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡು ವೀಡಿಯೋ ಮಾಡಿ ಅಂದರೆ ಈ ಥರ ವೀಡಿಯೋ ಮಾಡ್ತಿದ್ದಾರೆ. ನಾನು ಅಡುಗೆ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಮೆಸ್ಸಿ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಿದ್ದಾದಮೇಲೆ ಎಲ್ಲ ಎತ್ತಿಟ್ಕೊತೀನಿ. ಈ ಥರ ಎಲ್ಲ ಪ್ಯಾಕೆಟ್ಸ್ನೆಲ್ಲ ಹಿಂಗೆ ಹರಡ್ಕೊಂಡಿದ್ದಕ್ಕೆ ನೋಡಿ ಈ ಥರ ಎಲ್ಲ ಹರಡ್ಕೊಂಡು ಅಡುಗೆ ಮಾಡ್ತೀಯ ಅಂತ ರೇಗಿಸ್ತಾಯಿದ್ರು. ಆ್ಯಂಡ್ ಫ್ರೈಡೇ ಸ್ವಲ್ಪ ಅವರು ಬೇಗ ಕೋಳಿ ಖಾಲಿ ಆಗಿದ್ದಕ್ಕೆ ಬೇಗನೆ ಮನೆಗೆ ಬಂದಿದ್ದರು. ಹಾಗೆ ಅವ್ರನ್ನ ರೇಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹೇಳ್ಬಿಟ್ರಿ ಸರ್ ಇವಾಗ ಜನ್ಮದಲ್ಲೂ ಸಿಗಲ್ಲ. ಅಯ್ಯೋ ಮಾಡಿದ್ದೆ ಪುಣ್ಯ. ಏನಕ್ಕೆ? ಏನಂತ ಎಂತೆ ಪಡೆಯಕ್ಕೆ. ಓ ಇದೆಲ್ಲ ಬರೀ ಡೋವು. ಇವಾಗ ತಾನೇ ಏನೋ ಹೇಳಿದ್ರಲ್ಲ, ಏನಂದೆ ಮರ್ತೋಯ್ತು. ಏನೋ ಹೇಳಿ ಅದನ್ನು ಹಂಗೆ ಯಾಮಾರಿಸ್ಬಿಟ್ರು. ಸೊ ಇದು ಬಂದು ಫ್ರೈಡೇ ನಾನು ಆ ವಿಡಿಯೋ ತೆಗ್ದಿರೋದು. ಇದು ಬಂದುಬಿಟ್ಟು ಸಂಡೇ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ಯಾಟರ್ಡೇ ಏನೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟಿಲ್ಲ. ತುಂಬ ಒಂಥರ ಆಟ ಮಾಡ್ತಿದ್ಲು ಅಂದ್ಬಿಟ್ಟು ನಾನು ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವ್ರು ಬಂದು ನಮ್ಮ ಅತ್ತೆ ಊರಿಂದ ಬಂದಿದ್ದರು ಅಂತ ಅಂದ್ಬಿಟ್ಟು ಪಾಪುನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಇವತ್ತು ಸಂಡೇ ಅಲ್ವಾ, ನನ್ನ ಹಸ್ಬೆಂಡ್ ಫುಲ್ಲು ಬ್ಯುಸಿ ಇರ್ತಾರೆ, ನಾನು ಹೋಗಿ ಬಿಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರನ್ನೇ ಬನ್ನಿ ಅಂತಂದರೆ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಬಂದಿದ್ದಾರೆ. ಅವಳನ್ನ ಕರ್ಕೊಂಡೋಗಕ್ಕೆ ಅಂದ್ಬಿಟ್ಟು ಅವಳಂತೂ ಫುಲ್ಲು ಎಕ್ಸೈಟ್ ಆಗಿಬಿಟ್ಲು. ಅವಳಿಗೆ ಈ ಥರ ಈಚೆ ಹೋಗೋದಂದರೆ ತುಂಬಾ ಇಷ್ಟ. ನನಗೂ ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತಲ್ವ, ಸರಿ ಅಂದ್ಬಿಟ್ಟು ನಾನು ಕಳಿಸ್ದೆ. ಮಮ್ಮಿ ಮನೆ ಕರ್ಕೊಂಡು ಹೋಗ್ತಾರೆ. ಅಜ್ಜಿ ಎಲ್ಲ ಒಂದೇ ಕಡೆ ಇರೋದು, ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಲ್ವ. ಸೊ ಅದಕ್ಕೆ ಅವಳಿಗೆ ರೇಗಿಸ್ಕೊಂಡು ಆಟಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪ. ಸೊ ಇವಾಗ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆ ಪಾಪುನ ಕರ್ಕೊಂಡು ಹೋಗ್ತಾರೆ. ಹೆಂಗೂ ಇವತ್ತು ಸಂಡೇ ಇರೋದ್ರಿಂದ ನಾನು ಸ್ವಲ್ಪ ಅಂಗಡಿ ಹತ್ರನೂ ಹೋಗಬೇಕಾಗಿತ್ತು. ಹಾಗೆ ನನ್ನದೊಂದು ಡ್ರೆಸ್ಸು ನನ್ನ ಹಸ್ಬೆಂಡ್ ನನಗೆ ಗೊತ್ತಿದ್ದಿಲ್ಲ ಶಾಪ್ಸಿಯಲ್ಲಿ ಬುಕ್ ಮಾಡಿದರು. ಆ ಡ್ರೆಸ್ನ ಟ್ರಯಲ್ಲೇ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಅದನ್ನು ಕೂಡ ಟ್ರಯಲ್ ಮಾಡಬೇಕು. ಶಾಪ್ಸಿಯಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಚೆನ್ನಾಗಿ ಬಟ್ಟೆ ಸಿಗುತ್ತೆ. ಆ್ಯಂಡ್ ಮೀಶೋ ಗೊತ್ತಲ್ವ, ಮೀಶೋ ಅಷ್ಟೇ ಕ್ವಾಲಿಟಿ ಇರುತ್ತೆ, ಬಟ್ ರೇಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಶಾಪ್ಸೆಯಲ್ಲೇ ನಡುವೆ ಬೈ ಮಾಡ್ತಾಯಿದ್ದೀವಿ. ಕಿಚನ್ ಐಟಮ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಅದರಲ್ಲೇ ಬೈ ಮಾಡ್ತೀವಿ. ಹೋಗ್ತೀಯಾ? ಬಾಯ್.
ಬಾಯ್ ಮಾಡ್ಬೇಕು ತಿರುಗು ಆ ಕಡೆ ಬಾಯ್ 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 ಚಪ್ಪಿನೇ ಹಾಕೊಂಡಿಲ್ಲ ಪಾಪು ಬಾಯ್ ಬಾಯ್ ಹೆಲೋ ಎವ್ರಿ ಒನ್. ಸೊ ನಾನು ಬಂದು ಫ್ರೈಡೇ ವ್ಲಾಗ್ನ ಸಂಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಮಗಳು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಅದಕ್ಕೆ ಸಂಡೇ ಇವತ್ತು ಅವಳನ್ನ ಅಮ್ಮ ಮನೆಗೆ ಕಳಿಸ್ದೆ. ಚಿಕ್ಕಪ್ಪ ಮತ್ತು ಅತ್ತೆ ಬಂದು ಕರ್ಕೊಂಡೋದ್ರು. ಅತ್ತೆ ನೋಡಬೇಕು ಅಂತಿದ್ರು, ಊರಿಂದ ಬಂದಿದ್ರು. ಅದಕ್ಕೆ ನೀನೇ ಬಂದು ಕರ್ಕೊಂಡೋಗಿ ಅನ್ನೋದಕ್ಕೆ ಬಂದು ಚಿಕ್ಕಪ್ಪ ಜೊತೆ ಕರ್ಕೊಂಡೋದ್ರು. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಡ್ರೆಸ್ಸಸ್ನ ನಾನು ಅನ್ಬಾಕ್ಸ್ ಮಾಡಿಲ್ಲ, ಅದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡಿ ವ್ಲಾಗ್ ಏನು ಮಾಡೋಣ ಅಂತ. ಇದು ಶಾಪ್ಸಿಯಲ್ಲಿ ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ದಿರ ತರಿಸಿರೋದು. ಪಾಪುಗೆ ಮತ್ತು ನನಗೆ ಒಂದು ತರಿಸ್ಕೊಟ್ಟಿದ್ದು, ಬಟ್ ನಾನು ಅದನ್ನು ಇನ್ನೂ ಓಪನ್ನೇ ಮಾಡಿರಲಿಲ್ಲ. ಸೊ ಈ ಥರ ಇದೆ ಪಾಪುದು. ಇದು ಬಂದ್ಬಿಟ್ಟು ಟಾಪು ಈ ಥರ ಟೈಯಿಂಗ್ ಬರುತ್ತೆ. ಬೇಸಿಕ್ಲಿ ಏನಂತ ಅಂದರೆ ಶಾಪ್ಸಿಯಲ್ಲಿ ಮೀಶೋಗಿಂತ ಪ್ರೈಸಸ್ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ನಾವು ಶಾಪ್ಸಿನೇ ಯೂಸ್ ಮಾಡ್ತೀವಿ. ಕಿಚನ್ ಐಟಮ್ಸ್ಗೂ ಅಷ್ಟೇ ಶಾಪ್ಸಿನೇ ನಾವು ಆಲ್ಮೋಸ್ಟ್ ಎಲ್ಲ ತಂದಿರೋದು ಕಿಚನ್ ಐಟಮ್ಸು ಶಾಪ್ಸಿಯಿಂದನೇ. ಇವಾಗ ನನ್ನ ಡ್ರೆಸ್ಸು ನಾನು ಅನ್ಬಾಕ್ಸೇ ಮಾಡಿರಲಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಟಾಪ್ ಮತ್ತು ವೇಲ್ ಬಂದಿದೆ. ಪ್ಯಾಂಟ್ ನಾವೇ ಯಾವ್ದಾದ್ರು ಇದು ಲೈಕ್ ಲಾಂಗ್ ಫ್ರಾಕ್ ಟೈಪ್. ಸೊ ನೆಕ್ ಬಂದು ಈ ಥರ ಇದೆ. ಕಾಣುತ್ತೆ. ಸೊ ಇದು ತೋರಿಸೋದಕ್ಕಿಂತ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಡ್ರೆಸ್ ಬಂದು ಹೀಗೆ ಲಾಂಗ್ ಕಾಣುತ್ತೆ, ಫುಲ್ಲು ಲಾಂಗ್ ಇದೆ, ಕಾಲ್ವರೆಗೂ ಕವರ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಸೊ ಈಗಿತ್ತು ನನ್ನ ಒಂದು ಡ್ರೆಸ್ಸು. ಏನಂತ ಅಂದರೆ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತ ಅಂದರೆ, ಸೊ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಹೇಳ್ಬೋದು. ಓಕೆ ಬಟ್ ಅಂದರೆ ಇದಕ್ಕೆ ಪ್ಯಾಂಟ್ ಬಂದಿಲ್ಲ. ಪ್ಯಾಂಟ್ ನಾವು ಈ ಕಲರ್ ಡಾರ್ಕ್ ಗ್ರೀನ್ ಕಲರು ವೇರ್ ಮಾಡ್ಕೋಬೋದು. ಕೋಇನ್ಸಿಡೆನ್ಸ್ ಏನಂದರೆ ಡಾರ್ಕ್ ಗ್ರೀನ್ ಸೇಮ್ ಗ್ರೀನ್ ಪ್ಯಾಂಟು ನನ್ನ ಹತ್ರ ಆಲ್ರೆಡಿ ಒಂದಿದೆ ಪುಷ್ಪಕ್ದು ಬೇರೆ ಡ್ರೆಸ್ ಸೆಟ್ಟು, ಅದೇ ಇದಕ್ಕೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಕೊಟ್ಟಿರೋ ಪ್ರೈಸ್ಗೆ ಹೊರ್ತು. ಮೀಶೋದಲ್ಲಿ ನಿಮಗೆ ಗೊತ್ತಲ್ವಾ, ಮೀಶೋದಲ್ಲಿ ಕ್ವಾಲಿಟಿ ಇರುತ್ತೆ ಅದೇ ಥರ ಇರುತ್ತೆ, ಬಟ್ ಮೀಶೋಗಿಂತ ಕಮ್ಮಿ ಪ್ರೈಸಲ್ಲಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಅದಕ್ಕೆ ವೇಲ್ ಒಂದು ಕೊಟ್ಟಿದ್ದಾರೆ. ವೇಲ್ ಏನಂತಂದರೆ ಸ್ವಲ್ಪ ಶಾರ್ಟ್ ಆಯಿತು, ಸ್ವಲ್ಪ ಶಾರ್ಟಾಗಿ ಬಂದಿದೆ. ಆ್ಯಂಡ್ ಇನ್ನೂ ಒಂದು ನನ್ನ ಪಾಪಲ್ಲಿ ಡ್ರೆಸ್ ಇದೆ. ಸೊ ಈ ಥರ ಇದೆ. ಡೌನಲ್ಲಿ ಈ ಥರ ಫ್ಲೇಯರ್ಸ್ ಎಲ್ಲ ಬಂದಿದೆ ಈ ಫ್ರಾಕ್ಗೆ. ಸೊ ಈ ಥರ ಇದೆ. ಸಿಂಪಲ್ ಫಂಕ್ಷನ್ಸ್ ಟೆಂಪಲ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು ಈ ಥರ ಒಂದು ಫ್ರಾಕು. ಸೊ ಕ್ಯೂಟಾಗಿದೆ ಇದು ಮಾತ್ರ. ಸೊ ಪ್ರೈಸಸ್ ಎಲ್ಲ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.